ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಎಷ್ಟು ಚೆನ್ನಾಗಿರೋ ರೋಟಿ ಮಾಡ್ತಾಯಿದ್ದೀನಿ ಅಂದರೆ, ಇದು ಹೆಸ್ರು ಕಾಳಿನ ಒಂದು ಪ್ರೋಟೀನ್ ಇರುವಂತಹ ರೋಟಿ ಸಖತ್ತಾಗಿರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಹೆಸ್ರು ಕಾಳನ್ನ ಒಂದು 4 ಅವರ್ 5 ಅವರ್ ಮುಂಚೆನೇ ನಾನು ನೆನೆಸಿಟ್ಟಿದ್ದೀನಿ. ನೋಡಿ ಈ ಥರ ಆಗಿದೆ. ನೋಡಿ ಈ ಥರ ದಪ್ಪಾಗಿ ಮೆತ್ತಗಿದೆ. ನಾವು ರುಬ್ತೀವಲ್ಲ, ರುಬ್ಬಬೇಕಾದ್ರೆ ನಮಗೆ ತುಂಬ ಗಟ್ಟಿಗಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ ಚಪಾತಿ. ಇವಾಗ ಇದನ್ನು ನೆನೆಸಿದ್ದೀನಲ್ಲ, ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ಮಾಡ್ತಾಯಿದ್ರು, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಹೆಸ್ರು ಕಾಳು ತುಂಬ ಚೆನ್ನಾಗಿ ನೆಂದಿದ್ದೆ. ಇದನ್ನು ನಾವು ಇವಾಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದ್ರ ಜೊತೇಲಿ ನಾನು ಏನೇನು ಹಾಕ್ತೀನಿ ಅಂತ ಹಾಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಫಸ್ಟು ನಾವೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಕ್ಯಾರೆಟ್ನ ಒಂದು 6-7 ಪೀಸ್ ಅಷ್ಟೇ, ಹೌದು, ಒಂದು 6-7 ಪೀಸ್ ಈ ಥರ ಕಟ್ ಮಾಡಿ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೇಲಿ ಒಂದು ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೀನಿ, ಸಿಪ್ಪೆ ಬಿಡಿಸಿ ಅರ್ಧ ಈರುಳ್ಳಿ, ಒಂದು 3 ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ಒಂದು ಅರ್ಧ ಅಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಇಷ್ಟಾದರೆ ಸಾಕು. ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡೋಣ, ಆಯಿತಾ? ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡೋಣ. ತುಂಬ ಸಾಫ್ಟಾಗಿ ರುಬ್ಬೇಕಾಯ್ತಾ? ನಾವು ಆ ರೋಟಿ ಹಾಕಬೇಕಾದ್ರೆ ಅದು ಸಾಫ್ಟಾಗಿರಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಆಯಿತಾ? ತುಂಬ ನೀರಾಗಿಬಿಟ್ರೆ ನಾವು ಹಿಟ್ಟು ಕಲಿಸ್ಬೇಕಾದ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೇ ಮೀಡಿಯಮ್ ಆಗಿ ಹಾಕ್ಬಿಟ್ಟು ರುಬ್ಕೊಬಂದ್ಬಿಡೋಣ. ನೋಡಿ ರುಬ್ಬಿದ್ದೀನಿ. ಇವಾಗ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಬಿಡೋಣ. ಇವಾಗ ಅದನ್ನೆಲ್ಲ ಇದಕ್ಕೆ ಶಿಫ್ಟ್ ಮಾಡಿದ್ದೀನಿ. ಇವಾಗ ನಾನು ಗೋಧಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಆಯಿತಾ? ನಾನು ನಮ್ಮ ಮನೆಯವ್ರಿಗೆ ಎಷ್ಟು ಬೇಕೋ ನಾನು ಅಷ್ಟು ನೋಡಿಕೊಂಡು ಹಾಕ್ಕೊಂಡಿದ್ದೀನಿ ಹಿಟ್ಟನ್ನ. ಇವಾಗ ನಾನು ಇದಕ್ಕೆ ಚಿಕ್ಕದಾಗಿ ಹಚ್ಚಿದಂಥ ಈರುಳ್ಳಿ, 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ, ಇದು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟಿದ್ದೀವಿ, ಅದಕ್ಕೆ ನಾವು ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳೋಣ, ಆಯಿತಾ? ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಡೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ನೋಡ್ಕೊಂಡು ಹಾಕ್ಕೊಬಿಡಿ, ಆಯಿತಾ? ಯಾಕಂದರೆ ಮಸಾಲ ಎಲ್ಲ ಇರುತ್ತಲ್ಲ, ತುಂಬ ಸಪ್ಪಗಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಇದು. ಆಮೇಲೆ ಜೀರಿಗೆ ನಾವು ರುಬ್ಬೋದಕ್ಕೂ ಹಾಕಿದ್ದೀವಿ. ಇಲ್ಲಿಗೆ ಸ್ವಲ್ಪ ಹಾಕ್ಕೊಳ್ಳೋಣ, ಸ್ವಲ್ಪ ಸ್ಮೆಲ್ಲು ಟೇಸ್ಟು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕೈಯೆಲ್ಲ ಹಿಂಗೆ ಸ್ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಸೇರಿಸಿ ಕೈ ಆಡಿಸೋಣ, ಚೆನ್ನಾಗಿ ಹಿಂಗೆ ಕೈ ಆಡಿಸೋಣ. ಯಾಕಂದರೆ ನಾವು ರುಬ್ಬಿರೋದ್ರಲ್ಲೇ ನೀರಿನ ಅಂಶ ಇದೆ, ಆಯಿತಾ? ಮಸಾಲೆದಲ್ಲೇ ನೀರಿನ ಅಂಶ ಇದೆ. ಅದರಿಂದ ಕೈಯಲ್ಲೇ ಹಾಕ್ಕೊಂಡು ನೀಟಾಗಿ ನೀರು ಹಾಕೋಕ್ಕೆ ಹೋಗ್ಬಿಡಿ, ಆಯಿತಾ? ನೀರು ಒಂಚೂರು ಹಾಕಬೇಡಿ. ನೀರು ಹಾಕಿದ್ರೆ ಫುಲ್ ಒಂಥರ ನೀರು ಆಗಿಬಿಡುತ್ತೆ, ನಿಮಗೆ ರೋಟಿ ಚೆನ್ನಾಗಿ ಬರೋದಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ತೆಳ್ಳಗಾಯಿತು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ, ಆಯಿತಾ? ಇವಾಗ ಇನ್ನು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನಾನು ಇನ್ನು ಸ್ವಲ್ಪ ಹದ ಬರೋವರೆಗೂ ಗಟ್ಟಿಗೆ ಕಲಿಸ್ಕೊತೀನಿ, ಆಯಿತಾ? ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀವೇನಾದ್ರು ಟ್ರೈ ಮಾಡಿದ್ದೀರಾ ಅಂತಂದರೆ ಕಮೆಂಟ್ ಹಾಕಿ, ಆಯಿತಾ? ಇಲ್ಲ ಟ್ರೈ ಮಾಡಿದ್ಮೇಲೆ ನೋಡಿಬಿಟ್ಟು ಟ್ರೈ ಮಾಡಿದ್ಮೇಲೆ ಮಾಡಿದೆ ಅಂತ ಕೂಡ ಕಮೆಂಟ್ ಹಾಕಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ. ತುಂಬ ತೆಳ್ಳಗಿದ್ರೆ ಅದು ಚಪಾತಿ ಒತ್ತಕ್ಕಾದ್ರೆ ಆಗೋಲ್ಲ. ಅದಕ್ಕೋಸ್ಕರ ಇನ್ನೊಂದು ಚೂರು ಚೆನ್ನಾಗಿ ಮಿದಿಬೇಕು. ಚೆನ್ನಾಗಿ ನಾವು ಇದೆಲ್ಲ ಹಾಕಿದ್ದೀವಲ್ಲ, ಈರುಳ್ಳಿ ಎಲ್ಲ ಹಾಕಿದ್ದೀವಲ್ವ, ಅದೆಲ್ಲ ಚೆನ್ನಾಗಿ ಹಸಿಟ್ಟೊಳಗಡೆ ಸೇರಬೇಕು. ನೋಡಿ ಇಷ್ಟಾಯಿತು. ಇಷ್ಟು ಚೆನ್ನಾಗಿ ಆಗಿದೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಲ್ವಾ? ನೋಡೋಕ್ಕೆ ಖುಷಿ ಆಗುತ್ತೆ. ಹಿಟ್ಟು ಈ ಥರ ಇರಬೇಕು. ಇವಾಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 20 ನಿಮಿಷ, ಇಲ್ಲಾಂದರೆ ನಿಮ್ಗೆ ಟೈಮ್ ಇತ್ತು ಅಂದರೆ 1/2 ಅವರೇ ಬಿಟ್ಬಿಡಿ, ಆಯಿತಾ? ನಾನಿವಾಗ ಒಂದು 1/2 ಅವರ್ ಬಿಟ್ಟಿದ್ದೆ. ಇದಕ್ಕೆ ಕಪ್ ಎಳ್ಳುಳ್ಳಿ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಎಳ್ಳು ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉದ್ದಿದೆ ಒಂಥರ ಸಾಫ್ಟಾಗಿದೆ. ನೋಡಿ ಇನ್ನೊಂದು ಸರಿ ಚೆನ್ನಾಗಿ ಮಿತ್ಕೊಳ್ಳೋಣ. ಆಮೇಲೆ ನಾನು ಟೈಲ್ಸ್ ನಮ್ಮದು ನೀಟಾಗಿದೆ, ಆಯಿತಾ? ಇಲ್ಲಿ ಕೆಳಗಡೆ ಟೈಲ್ಸು ನೀಟಾಗಿದೆ, ಅದು ನೀಟಾಗಿ ತೊಳೆದು ಒರೆಸು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಯಿತಾ? ಇವಾಗ ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿದ್ದೋಣ. ನಾವು ಎಷ್ಟು ಚೆನ್ನಾಗಿ ಮಿದ್ದುತ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಹಾಕಿರೋ ಮಸಾಲ ಎಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಆ ಟೇಸ್ಟ್ ಫ್ಲೇವರ್ ಕೊಡಬೇಕು ನಮಗೆ. ಅದಕ್ಕೋಸ್ಕರನೇ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ನಾನು ಮಿದ್ದುತ್ತಾ ಇದ್ದೀನಿ. ಮಿದ್ದೋಣ ಚೆನ್ನಾಗಿ.
ಇವಾಗ ಇದಿಷ್ಟು ಸಾಕು. ಇವಾಗ ಉಂಡೆ ಉಂಡೆ ಮಾಡ್ಕೊಂಬಿಡ್ತೀನಿ. ನಾನು ಸದ್ಯಕ್ಕೆ ವಿಡಿಯೋಗೋಸ್ಕರ ಒಂದು 5 ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ಇಷ್ಟು ದಪ್ಪ ನಾನು ಮಾಡ್ಕೊತಾ ಇದ್ದೀನಿ ಉಂಡೆನ. ನಾನು ಜಾಸ್ತಿ ಅಗಲ ಮಾಡೋಕ್ಕೂ ಹೋಗಲ್ಲ. ನಾನು ಚಪಾತಿ ಅಷ್ಟೇ ನಾನು ಚಿಕ್ಕದಾಗೆ ಹಾಕ್ಕೊಳ್ಳೋದು. ಇವಾಗ ನಾನು ಗೋಧಿ ಹಿಟ್ಟನ್ನ ಉಂಡೆ ಮಾಡಿಕೊಂಡು ಒತ್ತುತ್ತಾ ಇದ್ದೀನಿ ನೀಟಾಗಿ. ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಕರಿ ಎಳ್ಳನ್ನು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸ್ವಲ್ಪ ಮೇಲೆ ಹಾಕ್ಕೊಂಡು ಇವಾಗ ಸ್ವಲ್ಪ ಅದನ್ನು ಅಗಲ ಮಾಡ್ಕೊಳ್ಳೋಣ. ಚಪಾತಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಕೊಳ್ಳಿ, ಆಯಿತಾ? ಚಪಾತಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನೋಡಿಕೊಂಡು ಅಗಲ ಮಾಡ್ಕೊಳ್ಳಿ. ಸೈಡಿಂದ ನೀಟಾಗೆ ಬರಬೇಕು ನೋಡಿ, ಈ ಥರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ, ನೋಡೋದಕ್ಕೆ ಖುಷಿ ಆಗುತ್ತೆ. ಬನ್ನಿ ಇನ್ನೂ ತಿಂತಾಯಿದ್ರೆ ಹಾಗೆ ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ? ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕೋಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರನೇ ಆದಷ್ಟು ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ ಇವಾಗ ಅದೇ ಥರ ಉಲ್ಟಾ ತಿರುಗಿಸೋಣ. ಆವಾಗಲೂ ಅಷ್ಟೇ ಕಪ್ಪು ಎಳ್ಳು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿರುಗಿ ಅದೇ ಥರ ಲಟ್ಟಾಯಿಸೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಕ್ಕತ್ತಾಗಿದೆ ಅಲ್ವಾ? ನಾನು ತವ ಇಟ್ಟಿದ್ದೀನಿ, ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿ ತವ ಇಟ್ಟಿದ್ದೀನಿ. ತವ ಬಿಸಿ ಆಗ್ತಾಯಿದೆ, ಆಯಿತಾ? ತವ ಬಿಸಿ ಆಗ್ತಾಯಿದೆ. ಇವಾಗ ನಾನು ಚಪಾತಿ ಹಾಕ್ಕೊತಾ ಇದ್ದೀನಿ ಸುತ್ತಲೂ. ಆದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕಾಯ್ತಾ, ಎಣ್ಣೆ ಮುಂದೆ ಇರಬೇಕು. ಯಾಕಂದರೆ ಅದರೊಳಗಡೆ ನಾವು ಹೆಸ್ರು ಕಾಳು ಹಾಕಿದ್ದೀವಲ್ವಾ, ಆ ಹೆಸ್ರು ಕಾಳು ಬೇಯಬೇಕು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಮುಂದೆನೇ ಇರಬೇಕು. ನೋಡಿ ಈ ಥರ ಎಣ್ಣೆ ಇರಬೇಕು, ಒಂಥರ ಪೂರಿ ಥರ ಹಿಂಗೆ ಊದ್ಕೊತಾ ಆಯಿತು. ಇವಾಗ ಇದನ್ನು ತಿರುವಾಕೋಣ. ಚೆನ್ನಾಗಿ ಬೇಯಿಸ್ಬೇಕಾಯ್ತಾ, ಚೆನ್ನಾಗಿ ಬೇಯಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಕಲರ್ಫುಲ್ಲಾಗಿದೆ. ಯೆಲ್ಲೋ ಕಲರು, ಆ ಬ್ಲ್ಯಾಕ್ ಕಲರು, ಅದ್ರ ಮಧ್ಯೆ ಗ್ರೀನ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನನ್ನ ಪರೋಟ. ಸಕ್ಕತ್ತಾಗಿದೆ ಅಂತ ನಾನು ಹೇಳ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ತಿಂದು ಆಮೇಲೆ ನನಗೂ ಕೂಡ ಕಮೆಂಟ್ ಹಾಕಿ, ಆಯಿತಾ? ಇದು ಒಂಚೂರು ಬೇಯಬೇಕು, ಬೇಯಿಸ್ಬಿಡೋಣ. ಇದ್ರ ಜೊತೆಲಿ ಇನ್ನೂ ಒಂದು ಮಾಡ್ಕೊತಾ ಇದ್ದೀನಿ, ಜೊತೆಲೆ ಇನ್ನೊಂದು ಹಸಿಟ್ಟು ಅದನ್ನು ಸ್ವಲ್ಪ ಹಂಗೆ ಲಟಾಯಿಸ್ತಾ ಇದ್ದೀನಿ. ಅದನ್ನು ಲಟಾಯಿಸ್ಕೊಂಬಿಟ್ಟು ಅದು ಕೂಡ ಹಾಕ್ಬಿಡ್ತೀನಿ. ಬನ್ನಿ ಇವಾಗ ಇದನ್ನು ಕೂಡ ಲಟಾಯಿಸ್ಕೊಂಬಿಡ್ತೀನಿ. ಅದೇ ಥರ ಸೇಮ್ ಪ್ರೊಸೀಜರೇನೆ, ಆಯಿತಾ? ಸೇಮ್ ಪ್ರೊಸೀಜರೇನೆ, ಆದರೆ ನಿಧಾನಕ್ಕೆ ಮಾಡಿ, ಆಯಿತಾ? ಅದರೊಳಗೆ ಮಸಾಲೆ ಇರುತ್ತಲ್ವ, ಅಂಟ್ಕೊಬಿಡುತ್ತೆ. ಅದಕ್ಕೇ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊತ ನಾವು ಒತ್ತಬೇಕು. ಬನ್ನಿ ಇದು ಕೂಡ ಬೇಯಿಸ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ಸಾಕು, ಇಷ್ಟು ಬೆಂದಿದೆ. ಇದೊಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಹಾಕೊಂಡು ತಿಂತಾ ಇದ್ರೆ ಮಾತ್ರ ಬಾಯಲ್ಲಿ ನೀರು ಬರ್ತಾಯಿದೆ. ಇದಕ್ಕೆ ಬೆಣ್ಣೆ ಇರಬೇಕಾಯಿತು, ಬೆಣ್ಣೆ ಒಂದು ಮಿಸ್ ಆಗಿದೆ. ಇದೊಂದು ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಟೇಕ್ ಕೇರ್. ಸಕ್ಕತ್ತಾಗಿತ್ತಪ್ಪ ನನ್ನ ಮಗಳು ಮಾಡಿದ ವಿಡಿಯೋ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೀವು ಮಾಡಿ ನೀವು ಮಾಡಿ ನನಗೆ ಕಮೆಂಟ್ ಹಾಕಿ, ಸರಿನಾ? ನಾನು ಅದಕ್ಕೆ ಸ್ವಲ್ಪ ಬೀಟ್ರೂಟ್ ಗೊಜ್ಜು ಮಾಡಿದ್ದೆ, ಸ್ವಲ್ಪ ಟೊಮೊಟೊ ಚಟ್ನಿ ಮಾಡಿದ್ದೆ. ಪಕ್ಕದಲ್ಲಿ ಆನಿಯನ್ನು, ಅದ್ರ ಜೊತೆ ಲೆಮನ್ ಹಾಕ್ಕೊಂಡು ಆ ಚಟ್ನಿಗೆ ತಿಂತಾಯಿದ್ರೆ ಬಾಯಲ್ಲಿ ನೀರು